ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ತವಾ ಮಸಾಲ ಫ್ರೈ ಇಡ್ಲಿ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ನನ್ನ ಮಿಕ್ಸಿ ಜಾರಿಗೆ ಒಂದು 4 ಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಿನಷ್ಟು ಹಸಿ ಅಲ್ಲ, ಒಂದು ಗಡ್ಡಿ ಬೆಳ್ಳುಳ್ಳಿ, ಅರ್ಧ ಕಟ್ಟ ಪುದೀನ ತೊಗೊಂಡೇನಿ, ಮತ್ತು ಒಂದು 10 ರಿಂದ 15 ಕಡ್ಡಿ ಕೊತ್ತಂಬರಿ ತೊಗೊಂಡೇನಿ. ಮತ್ತು ಇದಕ್ಕೆ 1 ಚಮಚೆ ಜೀರಿಗೆ ಸೇರಿಸಿ, ಸ್ವಲ್ಪ ಟೇಸ್ಟಿಗೆ ಉಪ್ಪು ಸೇರಿಸಿ ಫೈನಾಗಿ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೇನಂತ. ಓಕೆ ನೋಡ್ರಿ, ನಾನು ಪುದೀನ ಚಟ್ನಿ ಮಿಕ್ಸಿ ಮಾಡ್ಕೊಂಬಂದೇನಿ. ಚಟ್ನಿ ರೆಡಿ ಆಗೈತಿ. ಬರ್ರೀಗ ಮಸಾಲ ತವಾ ಇಡ್ಲಿ ಮಾಡೋಣಂತ. ಸೊ ನಾ ಇಲ್ಲೇ ಒಂದು ತವಾ ಕಾಯಕ್ಕಿಟ್ಟೇನಿ. ತವಾಕಾದ್ಮೇಲೆ ಅದಕ್ಕೆ 1 ಸ್ಪೂನ್ನಷ್ಟು ತುಪ್ಪ ಹಾಕೋತೀನಿ. ಬೆಣ್ಣೆನೂ ಬೇಕಾದರೂ ಹಾಕೋಬೋದು, ಎಣ್ಣೆ ಹಾಕೋಬೇಡ್ರಿ, ಟೇಸ್ಟ್ ಬರೋಂಗಿಲ್ಲ. ತುಪ್ಪ ಬೆಣ್ಣೆ ಆದ್ರೆ ಹಾಕೋರಿ. ತುಪ್ಪ ಆರ್ ಬೆಣ್ಣೆ ಬಿಸಿ ಆದಮೇಲೆ ನಾ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಅರ್ಧ ಉಳ್ಳಾಗಡ್ಡಿ ಹಾಕೊಳತ್ತೀನಿ. ನೆಕ್ಸ್ಟ್ ಈಗ ಒಂದು ಅರ್ಧ ಟೊಮೆಟೊನ ಫುಲ್ ಸಣ್ಣದಾಗಿ ಹೆಚ್ಕೊಂಡಿದ್ದೆ. ಈಗ ಇದನ್ನು ತುಪ್ಪದೊಳಗೆ ಫ್ರೈ ಮಾಡ್ಕೋತೇನಂತ. ಒಂದು ಸ್ಮ್ಯಾಶರ್ ಹೆಲ್ಪ್ಲೆ ತವಾದೊಳಗನ ಟೊಮೆಟೊ ಮತ್ತು ಉಳ್ಳಾಗಡ್ಡಿನ ಸ್ಮ್ಯಾಶ್ ಮಾಡ್ಕೊಳ್ಳೋಣಂತ. ನೋಡಿರಿ, ಸ್ಮ್ಯಾಶ್ ಆಗೈತಿ. ಈಗ ನಾ ಇದಕ್ಕೆ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕೋತೇನೆ. ನಿಮ್ಮ ಟೇಸ್ಟ್ ನೋಡಿಕೊಂಡು ನೀವು ಸಾಲ್ಟ್ ಹಾಕೋಬೋದು. ನೆಕ್ಸ್ಟ್ ಈಗ ಮಿಕ್ಸಿ ಮಾಡ್ಕೊಂಡಂಥ ಪುದೀನ ಚಟ್ನಿನ ಹಾಕೋತೇನಂತ. ಸೊ 1 ಸ್ಪೂನ್ನಷ್ಟು ಪುದೀನ ಚಟ್ನಿ ಹಾಕ್ಕೊಂಡು ಮತ್ತೆ ಈಗ ಇದನ್ನು ನಾನು ಸ್ಮ್ಯಾಶ್ ಮಾಡ್ಕೋತೇನೆ. ಸೊ ಪುದೀನ ಹಾಕಿ ಒಂಚೂರು ತುಪ್ಪದಾಗ ಫ್ರೈ ಮಾಡೋಣಂತ. ನೆಕ್ಸ್ಟ್ ಇದಕ್ಕೆ ಮೊದಲ ರೆಡಿ ಮಾಡಿಟ್ಕೊಂಡಂಥ ಇಡ್ಲಿನ ಹಾಕ್ಕೊಂಡು 2 ಸೈಡು ಮಸಾಲಾನ ಹಚ್ಕೊಂಡು ಇದನ್ನು ಒಂಚೂರು ಫ್ರೈ ಮಾಡೋಣಂತ. ಸೊ ನೋಡಿರಿ, ಮಸಾಲ ಪುದೀನ ಇಡ್ಲಿ ರೆಡಿಯಾಗವು, ಫ್ರೈ ಆಗಿ. ಇದು ಸಂಜೆ ಸ್ನ್ಯಾಕ್ಸಿಗೆ ಭಾರಿ ಮಸ್ತ್ ಆಗ್ತತಿ. ಸ್ಕೂಲಿಂದ ಬಂದಮೇಲೆ, ಆಫೀಸಿಂದ ಬಂದಮೇಲೆ ಈ ಥರ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಭಾರಿ ಇಷ್ಟಪಟ್ಟು ತಿಂತಾರೆ. ಓಕೆ, ನಾ ಈಗ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡೇನಿ. ಬರ್ರಿ ಇನ್ನೊಂದು ಥರ ಮಸಾಲೆ ಇಡ್ಲಿ ಮಾಡಿ ತೋರಿಸ್ತೇನಂತ. ಸೊ ನೆಕ್ಸ್ಟ್ ಮತ್ತು ನಾನು ಅದ ತವಾಕನ ಮತ್ತು 1 ಚಮಚೆ ತುಪ್ಪ ಹಾಕ್ಕೊಂಡೇನಿ, ಮತ್ತು ಸಣ್ಣದಾಗಿ ಹೆಚ್ಕೊಂಡಂಥ ಅರ್ಧ ಈರುಳ್ಳಿ ಹಾಕ್ಕೊಂಡೇನಿ. ನೆಕ್ಸ್ಟ್ ಈಗ ಒಂದು ಅರ್ಧ ಟೊಮೆಟೊ ಸಣ್ಣದಾಗಿ ಹೆಚ್ಕೊಂಡೇನಿ. ಎಷ್ಟು ಸಾಧ್ಯ ಅಷ್ಟು ಸಣ್ಣದಾಗಿ ಹೆಚ್ಕೊರಿ. ಮತ್ತು ನೀವು ಇದಕ್ಕೆ ಗಜ್ರಿನೂ ಹಾಕೋಬೋದು, ತುರಿದು ಬೀಟ್ರೂಟು ಈ ಥರ ಬೇರೆ ವೆಜಿಟೇಬಲ್ಸ್ನು ತುರಿದು ಹಾಕೋಬೋದು. ನೋಡಿರಿ, ಈಗ ನಾನು ಸ್ಮ್ಯಾಶ್ ಮಾಡತ್ತೀನಿ. ಚಲೋತ್ನಂಗೆ ಸ್ಮ್ಯಾಶ್ ಮಾಡೋಣಂತ. ನೆಕ್ಸ್ಟ್ 1 ಪಿಂಚ್ ಸಾಲ್ಟ್ ಮತ್ತು ಒಂದು ಅರ್ಧ ಚಮಚೆ ಶೇಜ್ವಾನ್ ಚಟ್ನಿ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇದು ಫ್ರೈ ಆದಮೇಲೆ ಇದಕ್ಕೆ ಒಂದು 2 ಚಮಚದಷ್ಟು ನಾವು ಟೊಮೆಟೊ ಸಾಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣಂತ. ನೆಕ್ಸ್ಟ್ ಈಗ ಇಡ್ಲಿ ಹಾಕ್ಕೊಂಡು 2 ಕಡೆ ಮಸಾಲ ಹಚ್ಕೊಂಡು ಫ್ರೈ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ಫ್ರೈ ಆದಮೇಲೆ ರೆಡಿಯಾಗ್ಯಾವ ನೋಡ್ರಿ, ಎಷ್ಟು ಮಸ್ತಾಗ್ಯಾವ. ಟೇಸ್ಟು ಕೂಡ ಸೂಪರಾಗಿ ಬರ್ತಾವೆ. ಸಂಜೆ ಸ್ನ್ಯಾಕ್ಸಿಗೆ ಭಾರಿ ಪರ್ಫೆಕ್ಟಾಗಿರ್ತಾವೆ. ಸೊ ನಾವೀಗ ಅವನ್ನ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೋತೇನಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ತವಾ ಮಸಾಲ ಫ್ರೈ ಇಡ್ಲಿ ರೆಡಿಯಾಗ್ಯಾವು. ನೀವು ಮನೆಯೊಳಗೆ ಮಾಡಿ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನನಗೆ 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.